ವೆಲ್ಕಮ್ ಬ್ಯಾಕ್. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಈಗಾಗಲೇ ಎಲ್ಲ ಆರೋಪಿಗಳು ಪರಪ್ಪನ ಅಗ್ರಹಾರ ಸೇರಿದ್ದಾರೆ. ಅದರಲ್ಲಿ 4 ಆರೋಪಿಗಳನ್ನ ಈಗ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ ಪೊಲೀಸರು. 4 ಆರೋಪಿಗಳನ್ನ ಈಗ ತುಮಕೂರು ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಕೇಶವ್, ರವಿಶಂಕರ್, ಕಾರ್ತಿಕ್, ನಿಖಿಲ್ ಇವರನ್ನ ಬೇರೆ ಕಡೆ ಶಿಫ್ಟ್ ಮಾಡಿರೋದು. ಒಂದೇ ಕಡೆ ಇದ್ರೆ ಗಲಾಟೆ ಮಾಡುವ ಸಾಧ್ಯತೆ ಹಿನ್ನೆಲೆ ಶಿಫ್ಟ್ ಮಾಡಿದ್ದಾರೆ. ತುಮಕೂರು ಜೈಲಿಗೆ ಈ ಎಲ್ಲ ಆರೋಪಿಗಳನ್ನ ಪೊಲೀಸರು ಶಿಫ್ಟ್ ಮಾಡಿದ್ದಾರೆ. A17 ನಿಖಿಲ್, A8 ರವಿಶಂಕರ್, ಆರೋಪಿ ನಂಬರ್ 15 ಕಾರ್ತಿಕ್, ಹಾಗೇನೆ ಆರೋಪಿ ನಂಬರ್ 16 ಕೇಶವ್ನನ್ನ ತುಮಕೂರಿಗೆ ಶಿಫ್ಟ್ ಮಾಡಿದ್ದಾರೆ ಪೊಲೀಸರು. ನ್ಯಾಯಾಲಯದ ಆದೇಶದ ಮೇರೆಗೆ ಈ 4ರನ್ನು ಕೂಡ ಈಗ ಖಾಕಿ ಸ್ಥಳಾಂತರಿಸಿರೋದು. ಬೆಂಗಳೂರಿನ ಪರಪ್ಪನ ಅಗ್ರಹಾರದಿಂದ ತುಮಕೂರು ಜೈಲಿಗೆ ಈ ಆರೋಪಿಗಳನ್ನ ಶಿಫ್ಟ್ ಮಾಡಲಾಗಿದೆ. ಗಲಾಟೆ ಅನ್ನೋ ಕಾರಣದ ಜೊತೆಗೆ ಈಗಾಗಲೇ ಇವರೆಲ್ಲರೂ ಕೂಡ ಒಳಸಂಚಿನ ಆರೋಪವನ್ನ ಎದುರಿಸ್ತಾ ಇದ್ದಾರೆ. ಸೊ ಒಂದೇ ಕಡೆ ಮತ್ತೆ ಈ ಎಲ್ಲ ಖೈದಿಗಳಿದ್ರೆ ಮತ್ತೆ ಏನಾದರೂ ಸಂಚು ರೂಪಿಸಿ ಯಾರು ಅನ್ನುವಂತಹ ಚಾನ್ಸಸ್ ಕೂಡ ಇರುತ್ತೆ. ಹೀಗಾಗಿ ಇವರನ್ನ ನ್ಯಾಯಾಲಯದ ಆದೇಶದ ಮೇರೆಗೆ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ. ಅದು ಬೆಂಗಳೂರಿನ ಪರಪ್ಪನ ಅಗ್ರಹಾರ ಟು ತುಮಕೂರು ಜೈಲಿಗೆ ಈ 4 ಆರೋಪಿಗಳನ್ನ ಶಿಫ್ಟ್ ಮಾಡಿರೋದು. ಕೇಶವ್, ರವಿಶಂಕರ್, ಕಾರ್ತಿಕ್ ಮತ್ತು ನಿಖಿಲ್ ಬೇರೆ ಕಡೆಗೆ ಶಿಫ್ಟ್ ಆದಂತಹ ಆರೋಪಿಗಳು. A17 ನಿಖಿಲ್, A8 ರವಿಶಂಕರ್, A15 ಕಾರ್ತಿಕ್, ಹಾಗೇನೆ A16 ಕೇಶವ್ ಈ 4ರನ್ನು ಕೂಡ ತುಮಕೂರಿಗೆ ಶಿಫ್ಟ್ ಮಾಡಲಾಗಿದೆ. ರವಿಶಂಕರ್ ಕೂಡ ಈ ಲಿಸ್ಟ್ ಅಲ್ಲಿ ಇರೋದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ನಾಗರಾಜ್. ಈಗ ಫೋನ್ ಸಂಪರ್ಕದಲ್ಲಿ. ನಾಗರಾಜ್, ಈ ಒಂದು ಕಂಪ್ಲೀಟ್ ಪ್ರಕರಣದಲ್ಲಿ 4ರನ್ನ ತುಮಕೂರು ಜೈಲಿಗೆ ಶಿಫ್ಟ್ ಮಾಡಿರೋದು. ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ? ಶ್ರೀಪಾದ್, ಏನು ಶನಿವಾರ ದರ್ಶನ್ ಸೇರಿ 4ರನ್ನ ನ್ಯಾಯಾಧೀಶರ ಎದುರು ಹಾಜರುಪಡಿಸಿದಾಗಲೇ ಪ್ರಾಸಿಕ್ಯೂಷನ್ ವತಿಯಿಂದ ಕೆಲವು ಆರೋಪಿಗಳನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತೇಳಿ ಒಂದು ರಿಮೈಂಡರ್ ಜೈಲಿ ನ್ಯಾಯಾಲಯಕ್ಕೆ ಮನವಿ ಮಾಡ್ಕೊಂಡಿದ್ರು. ಅದನ್ನ ಸೋಮವಾರ ವಿಚಾರಣೆ ಮಾಡೋಣ ಅಂತೇಳಿ ನ್ಯಾಯಾಧೀಶರು ಒಂದು ಹೇಳಿದ್ದು. ಅದರಂತೆ ಇವತ್ತು ನಡೆದಂತ ವಿಚಾರಣೆಯಲ್ಲಿ ಪ್ರಾಸಿಕ್ಯೂಷನ್ ಪ್ರಮುಖವಾಗಿ ಈ 4 ಆರೋಪಿಗಳನ್ನ ತುಮಕೂರು ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ ಹೇಳಿ ಮನವಿ ಮಾಡಿದ್ದು. ಇದರಲ್ಲಿ ಒಂದು ಪ್ರಮುಖ ಕಾರಣ ಏನಂತಂದ್ರೆ, ಏನು ಇವರು 3 ನಿಖಿಲ್ ಇರ್ಬೋದು, ಕಾರ್ತಿಕ್ ಇರ್ಬೋದು, ಕೇಶವಮೂರ್ತಿ ಇರ್ಬೋದು, A2 ದರ್ಶನ್ ಅವರ ಸೂಚನೆ ಮೇರೆಗೆ ಅವ್ರಿಗೆ ದುಡ್ಡು ಕೊಡ್ತೀನಿ ಅಂದ ಕಾರಣಕ್ಕೆ ಬಂದು ಸರೆಂಡರ್ ಆಗಿದ್ರು ಪೊಲೀಸ್ ಠಾಣೆಯಲ್ಲಿ. ಅಲ್ಲದೆ ಈ ವಿಚಾರವನ್ನ ನ್ಯಾಯಾಧೀಶರ ಎದುರು 164 ಸ್ಟೇಟ್ಮೆಂಟ್ ಅಲ್ಲಿ ಒಪ್ಕೊಂಡಿದ್ದಾರೆ. ಹೀಗಾಗಿ ಅವರು ಅದೇ ಜೈಲಿನಲ್ಲಿದ್ರೆ ಈ ಆರೋಪಿ ಮತ್ತೆ ಇವರ ಹೇಳಿಕೆಯನ್ನ ಬದಲಾಯಿಸುವ ಸಾಧ್ಯತೆ ಇರ್ತದೆ ಅಂತೇಳಿ ಪ್ರಾಸಿಕ್ಯೂಷನ್ ನ್ಯಾಯಾಲಯದ ಗಮನಕ್ಕೆ ಇದನ್ನ ಮನಸಿ ಈ 4 ಆರೋಪಿಗಳನ್ನ ತುಮಕೂರು ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ನ್ಯಾಯಾಲಯ ಅನುಮತಿಯನ್ನು ನೀಡಿರ್ತಕ್ಕಂಥದ್ದು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ನಾಗರಾಜ್ ಮಾಹಿತಿಗಾಗಿ. ಪರಪ್ಪನ ಅಗ್ರಹಾರದಿಂದ ಈ 4 ಆರೋಪಿಗಳನ್ನ ಈಗ ತುಮಕೂರು ಜೈಲಿಗೆ ಶಿಫ್ಟ್ ಮಾಡಲಾಗಿರುವಂಥದ್ದು. ರವಿಶಂಕರ್, ಕಾರ್ತಿಕ್ ಸೇರಿದಂತೆ ಇನ್ನಿಬ್ಬರನ್ನ ಈಗ ಬೆಂಗಳೂರಿನ ಪರಪ್ಪನ ಅಗ್ರಹಾರದಿಂದ ತುಮಕೂರಿಗೆ ಶಿಫ್ಟ್ ಮಾಡಲಾಗಿದೆ. ಒಂದೇ ಕಡೆ ಈ ಎಲ್ಲ ಆರೋಪಿಗಳು ಇದ್ದರೆ ಗಲಾಟೆ ಮಾಡುವ ಸಾಧ್ಯತೆ ಇರುತ್ತೆ. ಜೊತೆಗೆ ಇವರೆಲ್ಲರನ್ನೂ ಕೂಡ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡುವ ಸಂದರ್ಭದಲ್ಲಿಯೂ ಕೂಡ ಈ ವಿಚಾರ ಪ್ರಸ್ತಾಪ ಆಗಿತ್ತು SPP ಅವರಿಂದ. ದರ್ಶನ್ ಜೈಲಿಗೆ ಹೋದ್ರೂ ಕೂಡ ಅಂಧಾಭಿಮಾನದ ಪ್ರದರ್ಶನ ಮಾತ್ರ ನಿಲ್ತಾ ಇಲ್ಲ. ಜೈಲಿಗೆ ಹೋಗಿ ಖೈದಿ ಸಂಖ್ಯೆ ನೀಡಲಾಗಿದೆ ದರ್ಶನ್ಗೆ 6106. ಇದು ದರ್ಶನ್ ಅಭಿಮಾನಿ ಪಾಲಿಗೆ ಲಕ್ಕಿ ನಂಬರ್ ಅಂತೆ. ಇನ್ನು ಮುಂದೆ ಆ ನಂಬರ್ ನಮ್ಮ ಗಾಡಿ ಮೇಲಿರುತ್ತೆ. RTOನಲ್ಲಿ ನಂಬರ್ ರಿಜಿಸ್ಟರ್ಗೆ ಫ್ಯಾನ್ ಮುಂದಾಗಿದ್ದಾರೆ. ದರ್ಶನ್ ಜೈಲುವಾಸ ನೆನೆದು ಕಣ್ಣೀರಿಟ್ಟಿದ್ದಾರೆ. ಇದರ ಜೊತೆಗೇನೆ ಅಭಿಮಾನಿ ತುಂಬ ಬೇಜಾರಾಗ್ಬಿಟ್ಟೈತೆ ಬಾಸ್. ನೀವು ನೋಡ್ಬೇಕು, ಒಂದು ತಿಂಗಳಿಂದ ನಮ್ಮ ಹುಡುಗರೆಲ್ಲ ಏನೋ ನಿಮ್ಮ ಬಾಸ್ ತಿಂಗ್ ಆಗ್ಬಿಟ್ಟೈತೆ ವಿಡಿಯೋ, ಯಾವತ್ತ ಬರ್ತಾರೆ ಏನೋ ಅಂತಂದ್ರು ಬಾಸ್. ಸೊ ಇವತ್ತೆಲ್ಲ ನಾಳೆ ತುಂಬ ಅಂದರೆ ತುಂಬ ಪಟ ಅಭಿಮಾನಿ ಬಾಸ್. ನಾವು ನಿಮ್ಗೆ ಹಂಗೆ ಆಗ್ಬಾರ್ದಾಗಿತ್ತು. ಏನೋ ಟೈಮು ಕೆಟ್ಟ ಕೆಳಗೆ ಸರ್ ಬಾಸ್. ಅವೆಲ್ಲ ತುಂಬ ಏನಪ್ಪ ವಿಷಯ ಅಂತಂದರೆ ಅದು ನಿಮ್ಗೆ ಗೊತ್ತಿರೋ ಅಂಥದ್ದೇ. ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ಅವರು 15 ದಿನ 25 ದಿನದಿಂದ ನಾವು ನೋಡ್ತಾನೆ ಇದ್ದೀವಿ. ಈ ಮಾಧ್ಯಮದವರು ಆಗ್ಬೋದು, ಮತ್ತು ಈ ಪಬ್ಲಿಸಿಟಿಗೆ ಆಗ್ಬೋದು, ಏನಕ್ಕಾದರೂ ಆಗ್ಬೋದು ಸರ್, ನ್ಯಾಯ ಒಂದೇ. ಕಾನೂನು ಬದ್ಧ ಆಗಿ ಡಾಕ್ಟರ್ BR ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನೂನುಬದ್ಧವಾಗಿ ಏನು ತಪ್ಪಾಗಿದೆ ಸರ್, ಅದು ತಪ್ಪಾಗಿದ್ರೆ ಅವರು ಶಿಕ್ಷೆನ ಕೋರ್ಟ್ ಇದೆ ಸರ್, ಸಂವಿಧಾನ ಇದೆ ಸರ್.
ಅವರೇ ಕೊಡ್ಲಿ ಸರ್ ತಪ್ಪಿಗೆ. ಬಾಸ್ ಏನಾದ್ರು ತಪ್ಪು ಮಾಡ್ಲಿಲ್ಲ ಅಂತಂದ್ರೆ ಸರ್ ಅವರು ರಾಜಾರೋಸವಾಗಿ ಬಂದೇ ಬರ್ತಾರೆ. ನಾವು ಪಕ್ಕ ಲೋಕಲ್ಲು ನಮ್ಮ ಬಾಸ್ನಂತೂ ನಾವು ಯಾವತ್ತೂ ಬಿಟ್ಕೊಡೋ